ಎಂಜಿನಿಯರ್ಗಳಿಗೂ ಶಾಕ್ ನೀಡಿದ ಡ್ರೈ ಕ್ಲೀನರ್ ಆದಾಯ. ಒಂದು ಪುಟ್ಟ ಅಂಗಡಿಯ ತಿಂಗಳ ಸಂಪಾದನೆ ಎಷ್ಟು ಗೊತ್ತೇ? ಭಾರತದಲ್ಲಿ ಸಾಫ್ಟ್ವೇರ್ ಎಂಜಿನಿಯರ್ ಆಗಿ 10 ವರ್ಷಗಳ ಅನುಭವ ಪಡೆದವರು ಗಳಿಸುವ ವೇತನವನ್ನ ಗಲ್ಲಿಯ ಒಂದು ಪುಟ್ಟ ಡ್ರೈ ಕ್ಲೀನಿಂಗ್ ಅಂಗಡಿಯವರು ಸಂಪಾದಿಸ್ತಾ ಇದ್ದಾರೆ ಎಂಬ ಸುದ್ದಿ ಈಗ ಇಂಟರ್ನೆಟ್ ನಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದೆ. ವಿಷಯ ಹಂಚಿಕೊಂಡ ಕಂಟೆಂಟ್ ಕ್ರಿಯೇಟರ್ ನಳಿನಿ ಉನಾಗರ್ ಅವರ ಪೋಸ್ಟ್ ಸಣ್ಣ ಉದ್ಯಮಗಳ ಆದಾಯದ ಬಗ್ಗೆ ಹೊಸ ಆಯಾಮವನ್ನ ತೆರೆದಿಟ್ಟಿದೆ. ತಮ್ಮ ಮನೆಯ ಹತ್ತಿರದ ಡ್ರೈ ಕ್ಲೀನಿಂಗ್ ಅಂಗಡಿ ಮಾಲೀಕರೊಂದಿಗೆ ನಡೆಸಿದ ಮಾತುಕತೆಯನ್ನ ನಳಿನಿ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ. ಈ ಅಂಗಡಿಯನ್ನ ದಂಪತಿಗಳೇ ನಡೆಸುತ್ತಿದ್ದು, ನೆರವಿಗಾಗಿ ಇಬ್ಬರು ಸಂಬಳದ ಸಹಾಯಕರನ್ನ ಇಟ್ಟುಕೊಂಡಿದ್ದಾರೆ. ಇವರ ಮಾಸಿಕ ನಿವ್ವಳ ಲಾಭ ಬರೋಬ್ಬರಿ 2.37 ಲಕ್ಷ ರೂಪಾಯಿಗಳು ಎಂಬ ಮಾಹಿತಿ ಹೊರಬಿದ್ದಿದೆ. ಲೆಕ್ಕಾಚಾರ ಹೇಗಿದೆ ಗೊತ್ತಾ? ಈ ಅಂಗಡಿಯಲ್ಲಿ ದಿನಕ್ಕೆ ಸುಮಾರು 350 ಬಟ್ಟೆಗಳನ್ನ ಇಸ್ತ್ರಿ ಮಾಡಲಾಗಿದ್ದು, ಒಂದು ಬಟ್ಟೆಗೆ 10 ರೂಪಾಯಿಯಂತೆ ದಿನಕ್ಕೆ 3,500 ರೂಪಾಯಿ ಆದಾಯ ಬರುತ್ತೆ. ಇದರ ಜೊತೆಗೆ ಸೂಟ್, ಸೀರೆ ಮತ್ತು ಲೆಹಂಗಾದಂತಹ ಸುಮಾರು 20 ಪ್ರೀಮಿಯಂ ಬಟ್ಟೆಗಳನ್ನ ತಲಾ 350 ರೂಪಾಯಿಯಂತೆ ಡ್ರೈ ಕ್ಲೀನ್ ಮಾಡಲಾಗುತ್ತಿದ್ದು, ಅಲ್ಲಿಂದ ದಿನಕ್ಕೆ 7,000 ರೂಪಾಯಿ ಹರಿದು ಬರುತ್ತಿದೆ. ಹೀಗೆ ದಿನವೊಂದಕ್ಕೆ ಒಟ್ಟು 10,500 ರೂಪಾಯಿ ಗಳಿಕೆಯಾಗುತ್ತಿದೆ. ತಿಂಗಳಲ್ಲಿ ಕೇವಲ 3 ದಿನ ರಜೆ ಕಳೆದು ನೋಡಿದ್ರೆ ಒಟ್ಟು ಆದಾಯ ಸುಮಾರು 2,83,500 ರೂಪಾಯಿಗಳಾಗುತ್ತವೆ. ಇನ್ನು ಖರ್ಚು ವೆಚ್ಚಗಳ ಬಗ್ಗೆ ಗಮನಿಸಿದ್ರೆ, ಸ್ವಂತ ಮಳಿಗೆಯಾಗಿದ್ದರಿಂದ ಬಾಡಿಗೆಯ ಹೊರೆ ಇವರಿಗಿಲ್ಲ. ತಿಂಗಳ ವಿದ್ಯುತ್ ಬಿಲ್ 6,000 ರೂಪಾಯಿ ಮತ್ತು ಇಬ್ಬರು ಸಹಾಯಕರಿಗೆ ತಲಾ 20,000ದಂತೆ 40,000 ರೂಪಾಯಿ ಸಂಬಳ ನೀಡಿದ್ರು ದಂಪತಿಗಳ ಕೈಗೆ ತಿಂಗಳಿಗೆ ಸುಮಾರು 2.37 ಲಕ್ಷ ರೂಪಾಯಿ ಲಾಭ ಸಿಗುತ್ತಿದೆ. ನೆಟ್ಟಿಗರ ಆಕ್ರೋಶ ಮತ್ತು ತಮಾಷೆ. ಈ ಪೋಸ್ಟ್ ವೈರಲ್ ಆದ ಬೆನ್ನಲ್ಲೇ ಐಟಿ ಉದ್ಯೋಗಿಗಳು ತಮಾಷೆಯಾಗಿ ಪ್ರತಿಕ್ರಿಯಿಸ್ತಾ ಇದ್ದಾರೆ. ನಾವು ರಾತ್ರಿ 2 ಗಂಟೆವರೆಗೂ ಕೋಡಿಂಗ್ ಮಾಡೋದಕ್ಕಿಂತ ಇಸ್ತ್ರಿ ಮಾಡೋದನ್ನೇ ಕಲಿಬೇಕಿತ್ತು ಎಂದು ಒಬ್ಬರು ಕಾಮೆಂಟ್ ಮಾಡಿದ್ದಾರೆ. ಆದ್ರೆ ಇನ್ನು ಕೆಲವರು ಗಂಭೀರ ಆತಂಕ ವ್ಯಕ್ತಪಡಿಸಿದ್ದು, ಈ ರೀತಿ ಆದಾಯ ಬಹಿರಂಗಪಡಿಸೋದ್ರಿಂದ ಅವರ ಮೇಲೆ ಐಟಿ ಅಂದ್ರೆ ಆದಾಯ ತೆರಿಗೆ ಇಲಾಖೆ ದಾಳಿಯಾಗುವ ಸಾಧ್ಯತೆ ಇದೆ. ನೀವು ಅವರ ಹೊಟ್ಟೆಯ ಮೇಲೆ ಹೊಡೆಯುತ್ತಿದ್ದೀರಿ ಎಂದು ಕಂಟೆಂಟ್ ಕ್ರಿಯೇಟರ್ ಅನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ತೆರಿಗೆ ಪಾವತಿಸದ ಅಸಂಘಟಿತ ವಲಯದ ಇಂತಹ ವ್ಯವಹಾರಗಳಿಂದ ಪ್ರಾಮಾಣಿಕವಾಗಿ ತೆರಿಗೆ ಕಟ್ಟುವ ಮಧ್ಯಮ ವರ್ಗದವರ ಮೇಲೆ ಹೆಚ್ಚಿನ ಹೊರೆ ಬೀಳುತ್ತಿದೆ ಎಂಬ ಚರ್ಚೆಯು ಈಗ ಶುರುವಾಗಿದೆ.